ಕನ್ನಡದ ಖ್ಯಾತ ನಟ, ನಿರ್ದೇಶಕ ಮತ್ತು ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಹಾಗೂ ಅವರ ಪತ್ನಿ ಪ್ರಗತಿ ಶೆಟ್ಟಿಗೆ ಇಂದು ಫೆಬ್ರವರಿ 9ರಂದು ತಮ್ಮ 9ನೇ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದಾರೆ. ರಿಷಬ್ ಶೆಟ್ಟಿ ಮತ್ತು ಪ್ರಗತಿ ಶೆಟ್ಟಿ 2017ರ ಫೆಬ್ರವರಿ 9ರಂದು ಉಡುಪಿ ಜಿಲ್ಲೆಯ ಕುಂದಾಪುರದ ಸಹನಾ ಕನ್ವೆನ್ಷನ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ವಿವಾಹವಾಗಿದ್ದರು. ಇಂದು ಅವರು ತಮ್ಮ ಸುಂದರ ದಾಂಪತ್ಯ ಜೀವನದ 9ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ರಿಷಬ್ ಶೆಟ್ಟಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ನಿ ಪ್ರಗತಿ ಅವರೊಂದಿಗೆ ಕಳೆದ ಸುಂದರ ಕ್ಷಣಗಳ ಫೋಟೋಗಳನ್ನು ಹಂಚಿಕೊಂಡು ಹೃದಯಸ್ಪರ್ಶಿ ಕನ್ನಡದ ಸಾಲುಗಳನ್ನು ಬರೆದಿದ್ದಾರೆ. ಬಂಧ ಬೆಸೆದು ಚಂದ ಹೊಸೆದು ಒಂದಾದ ಒಲವಿನ ದಾಂಪತ್ಯಕ್ಕಿಂದು 9 ತುಂಬಿದೆ. ಹಿಂದೆ ನೋಡಿದರೆ ಜೊತೆಗೆ ಕಳೆದ ಪ್ರತಿ ಗಳಿಗೆಯೂ ಸಿಹಿ ನೆನಪಿನ ನಿಕ್ಷೇಪಗಳಾಗಿವೆ. ಅಲ್ಲಿ ನಲಿವಿದೆ, ನೋವಿದೆ, ನಗುವಿದೆ, ವಿರಸಗಳಿವೆ, ಎಲ್ಲವನ್ನೂ ತೂಗುವ ಸಮರಸವಿದೆ. ಎಲ್ಲಕ್ಕೂ ಮಿಗಿಲಾಗಿ ಕೊನೆಯಾಗದ ಒಲವಿದೆ. ಅವರು ಪತ್ನಿಯನ್ನು ತಮ್ಮ ಸೌಭಾಗ್ಯ ದೇವತೆ ಮತ್ತು ಮಹಾಶಕ್ತಿ ಎಂದು ಬಣ್ಣಿಸಿದ್ದಾರೆ. ಹಿಡಿಯಷ್ಟಿದ್ದ ತಮ್ಮ ಬದುಕನ್ನು ಕಡಲಷ್ಟು ಅಗಾಧವಾಗಿಸಿದ ಶ್ರೇಯಸ್ಸು ಪ್ರಗತಿಯವರಿಗೆ ಸಲ್ಲುತ್ತದೆ ಎಂದು ರಿಷಬ್ ಶೆಟ್ಟಿ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಇನ್ನು ಇವರಿಬ್ಬರ ಮೊದಲ ಭೇಟಿಯನ್ನ ನೋಡೋದಾದರೆ, ರಿಷಬ್ ಶೆಟ್ಟಿ ಅವರು ನಿರ್ದೇಶಿಸಿದ ರಿಕ್ಕಿ ಸಿನಿಮಾದ ಪ್ರದರ್ಶನ ವೇಳೆ ಪ್ರಗತಿಯವರು ರಕ್ಷಿತ್ ಶೆಟ್ಟಿ ಅವರ ಅಭಿಮಾನಿಯಾಗಿ ಸಿನಿಮಾ ನೋಡಲು ಹೋದಾಗ ಈ ಜೋಡಿ ಮೊದಲ ಬಾರಿಗೆ ಭೇಟಿಯಾಗಿತ್ತು. ನಂತರ ಫೇಸ್ಬುಕ್ ಮೂಲಕ ಶುರುವಾದ ಪರಿಚಯ ಪ್ರೀತಿಗೆ ತಿರುಗಿತ್ತು. ಕುಟುಂಬದವರನ್ನು ಒಪ್ಪಿಸಿ 2017ರಲ್ಲಿ ಈ ಜೋಡಿ ಹಸೆಮಣೆಯೇರಿತ್ತು. ಇನ್ನು ಈ ದಂಪತಿಗೆ ರಣವಿತ್ ಶೆಟ್ಟಿ ಎಂಬ ಮಗ ಮತ್ತು ರಾಧ್ಯಾ ಶೆಟ್ಟಿ ಎಂಬ ಮುದ್ದಾದ ಮಗಳಿದ್ದಾರೆ. ಇನ್ನು ನಮಗೂ ನಿಮಗೆಲ್ಲ ಕರ್ನಾಟಕದ ಜನತೆಗೆ ರಿಷಬ್ ಶೆಟ್ಟಿಯವರು ನಿರ್ದೇಶಕ ಮತ್ತು ನಟ ಎಂದು ನಮಗೆ ಗೊತ್ತೇ ಇದೆ. ಆದರೆ ಸಿನಿಮಾ ರಂಗದಲ್ಲಿ ಪ್ರಗತಿ ಶೆಟ್ಟಿಯವರ ಪಾತ್ರ ಏನು ಎಂದು ನೋಡೋದಾದರೆ, ಪ್ರಗತಿ ಶೆಟ್ಟಿ ಅವರು ಕೇವಲ ರಿಷಬ್ ಅವರ ಪತ್ನಿಯಾಗಿ ಮಾತ್ರವಲ್ಲದೆ ವಸ್ತ್ರ ವಿನ್ಯಾಸಕಿಯಾಗಿ, ಅಂದರೆ ಕಾಸ್ಟ್ಯೂಮ್ ಡಿಸೈನರ್ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ಅವರು ರಾಜನ ಪತ್ನಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಗಮನ ಸೆಳೆದಿದ್ದರು. ಪ್ರಸ್ತುತ ರಿಷಬ್ ಶೆಟ್ಟಿಯವರು ಕಾಂತಾರ ಚಾಪ್ಟರ್ 1 ಚಿತ್ರದ ಗೆಲುವನ್ನ ಸಂಭ್ರಮಿಸಿ ಈಗ ತಮ್ಮ ಬಿಡುವಿನ ಸಮಯದಲ್ಲಿ ಇದ್ದಾರೆ. ಈ ಜೋಡಿಗೆ ಅಭಿಮಾನಿಗಳು ಮತ್ತು ಚಿತ್ರರಂಗದ ಗಣ್ಯರು ಸಾಮಾಜಿಕ ಜಾಲತಾಣಗಳ ಮೂಲಕ ಶುಭಾಶಯಗಳ ಮಳೆ ಸುರಿಸುತ್ತಿದ್ದಾರೆ. ಸೊ ವೀಕ್ಷಕರೇ, ಈ ಮುದ್ದಾದ ಜೋಡಿ ನಿಮಗೆ ಎಷ್ಟು ಇಷ್ಟ ಎಂದು ಹಾಗೂ ಇವರು ರಿಷಬ್ ಶೆಟ್ಟಿ ಅವರು ಮಾಡುವ ಸಿನಿಮಾಗಳು ನಿಮಗೆ ಎಷ್ಟೆಲ್ಲ ಇಷ್ಟ ಎಂದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.